ಹರಿಯಾಣ ಫಲಿತಾಂಶದಲ್ಲಿ ಭಾರಿ ಕುತೂಹಲ ಗರಿಗೆದರಿದೆ. ಕ್ಷಣ ಕ್ಷಣಕ್ಕೂ ಹಾವು ಏಣಿ ಆಟದಂತಾಗಿದೆ ಟ್ರೆಂಡ್. ಬಿಜೆಪಿ ಕಾಂಗ್ರೆಸ್ ನಡುವೆ ಅತ್ಯಲ್ಪ ಮತಗಳ ವ್ಯತ್ಯಾಸ ಇರತಕ್ಕಂಥದ್ದು. 42 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸೋದಕ್ಕೆ ಬಿಜೆಪಿ ಯಶಸ್ವಿಯಾದ್ರೆ ಕಾಂಗ್ರೆಸ್ ಪಕ್ಷ 40 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಹರಿಯಾಣದಲ್ಲಿ 46 ಕ್ಷೇತ್ರಗಳಲ್ಲಿ ಗೆದ್ರೆ ಬಹುಮತ ಪಡ್ಕೊಳ್ಬಹುದಾಗತ್ತೆ. ಉಳಿದಂತೆ 3 INLD 1 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದೆ. ಇತರ 3 ಕ್ಷೇತ್ರದಲ್ಲಿ INLD 1 ಕ್ಷೇತ್ರದಲ್ಲಿ. ಒಟ್ನಲ್ಲಿ ಹರಿಯಾಣ ಫಲಿತಾಂಶ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಅಂತೂ ಇಂತೂ ಬಿಜೆಪಿ 42 ಕ್ಷೇತ್ರಗಳಲ್ಲಿ ಹಾಗೂ ಹೀಗೂ ಕಾಂಗ್ರೆಸ್ 40 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸ್ತಾ ಇದೆ. ಹಾವು ಏಣಿ ಆಟದಂಗೆ ಕೇವಲ ಒಂದೊಂದು ಕ್ಷೇತ್ರಗಳಲ್ಲಿ ಸೋಲು ಗೆಲುವು ಕೂಡ ಫಲಿತಾಂಶದಲ್ಲಿ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ. ಇದು ಬಿಜೆಪಿ ಕಚೇರಿಯಲ್ಲಿ ಖೋವಾ ತಯಾರಿಸ್ತಾ ಇದ್ದಾರೆ ಸಂಭ್ರಮಾಚರಣೆ ಮಾಡೋದಕ್ಕೆ ಅಂತ. ಗೊತ್ತಿಲ್ಲ, ಇನ್ನು ಅನೌನ್ಸ್ ಆಗಬೇಕಷ್ಟೇ ರಿಸಲ್ಟು. ಫೈಟ್ ಅಂತೂ ಖಂಡಿತವಾಗ್ಲೂ ಟಫ್ ಇದೆ. ಕೆಲವೊಂದು ಕ್ಷೇತ್ರದಲ್ಲಿ ಫೋಟೋ ಫಿನಿಶ್ ಆಗೋ ಚಾನ್ಸಸ್ ಇದೆ ನೋಡಿದ್ರೆ. ಸೊ ಹರಿಯಾಣದಲ್ಲಿ ಸಿಹಿ ಯಾರಿಗೆ ಸಿಗತ್ತೆ, ಕಾಂಗ್ರೆಸ್ಗೋ ಬಿಜೆಪಿಗೋ? ಎರಡೂ ಪಕ್ಷಗಳಿಗೂ ಇದು ಅತ್ಯಂತ ನಿರ್ಣಾಯಕವಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಬಹಳ ಸ್ಟ್ರಾಂಗ್ ಹೋಲ್ಡ್ ಇದೆ. ಬಿಟ್ಟರೆ ಉತ್ತರದಲ್ಲಿ ತನ್ನದೇ ಆದಂಥ ಪ್ರಭುತ್ವವನ್ನು ಸ್ಥಾಪಿಸೋದಕ್ಕೆ ಹರಿಯಾಣ ಗೆಲುವು ಬಹಳ ನಿರ್ಣಾಯಕ ಆಗುತ್ತೆ. ಅದೇ ರೀತಿ ತನ್ನ ಪ್ರಭುತ್ವವನ್ನು, ತನ್ನ ವೋಟ್ ಬ್ಯಾಂಕ್ ಅನ್ನು ಉಳಿಸಿಕೊಳ್ಳೋದು ಕೂಡ ಮತ್ತು ಹೆಚ್ಚಿಸಿಕೊಳ್ಳೋದು ಕೂಡ ಬಿಜೆಪಿಗೆ ಹರಿಯಾಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ವಿಜಯಲಕ್ಷ್ಮಿ ಯಾರಿಗೆ ಒಲಿತಾಳೆ ನೋಡಬೇಕಾಗಿದೆ ಹರಿಯಾಣದಲ್ಲಿ. ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ವೆರಿ ಗುಡ್ ಮಾರ್ನಿಂಗ್. ವೆರಿ ಇಂಟ್ರೆಸ್ಟಿಂಗ್. ಕ್ಷಣ ಕ್ಷಣಕ್ಕೂ ಹಾವು ಏಣಿಯ ಆಟ, ಹರಿಯಾಣ ಚುನಾವಣೆ, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ನಾಗೇಂದ್ರ ಬಾಬು? ಶ್ರೀಲಕ್ಷ್ಮಿ, ನೋಡಿ, ಹರಿಯಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಎಕ್ಸಿಟ್ ಪೋಲ್ನ ಪ್ರಕಾರ ಹೊರ ಬಿದ್ದಿದ್ದೇ ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸುತ್ತೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂಥ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅಂತೇಳಿ ಚುನಾವಣೋತ್ತರ ಫಲಿತಾಂಶ ಹೊರಬಿದ್ದಿತ್ತು. ಆದರೆ ಬೆಳಗ್ಗೆ ಮತ ಎಣಿಕೆ ಆರಂಭ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸುಮಾರು 42ರಿಂದ 46 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಬರ್ತಾ ಇತ್ತು. ಅಂದರೆ ಎಲ್ಲೋ ಒಂದು ಕಡೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಆದರೆ 4 ಮತ್ತು 5ನೇ ಸುತ್ತಿನ ಮತ ಎಣಿಕೆ ಮುಂದುವರೆದಂಥ ಸಂದರ್ಭದಲ್ಲಿ ಬಹುತೇಕ ಅದು ಉಲ್ಟಾ ಹೊಡಿತಾ ಇದೆ. ಈಗ 46ರಿಂದ 49 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಗಾಲೋಟವನ್ನ ಪ್ರದರ್ಶನ ಮಾಡುವ ಮೂಲಕ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ನೋಡಿ, ಹರಿಯಾಣದಲ್ಲಿ 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ 93 ಮತ ಎಣಿಕೆ ಕೇಂದ್ರಗಳಲ್ಲಿ ಒಂದು ರೀತಿಯಲ್ಲಿ ಕುತೂಹಲ ಕೆರಳಿಸ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ನೋಡಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಎಲ್ಲ ಒಂದು ಕಡೆ ಜಾಟ್ ಸಮುದಾಯ ಈ ಬಾರಿ ಬಿಜೆಪಿಗೆ ಕೈ ಕೊಡುತ್ತೆ ಅನ್ನೋದು ಒಂದು ಪ್ರಮುಖವಾದಂಥ ಅಂಶ. ಆದರೆ ಮತ್ತೊಂದು ಕಡೆ ಆಂಟಿ ಇನ್ಕಂಬೆನ್ಸಿ ಕೂಡ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಟಕ್ಕರ್ ಕೊಡಬಹುದು. ಯಾಕಂದ್ರೆ ಅಲ್ಲಿನ ಹರಿಯಾಣದ ಜನ ಸಾಕಷ್ಟು ರೋಸಿ ಹೋಗಿದ್ರು ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಅದೇ ರೀತಿಯಾಗಿ ರಾಜಕೀಯ ವಿಶ್ಲೇಷಕರು ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಾತಾಡ್ತಾ ಇದ್ರು. 2 ಬಾರಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಂತಹ ಬಿಜೆಪಿ ಈ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜಾಟ್ ಸಮುದಾಯದ ಒಂದು ವೈಮನಸ್ಸಿನಿಂದಲ್ಲ ಅದರ ಪೆಟ್ಟು ಬೀಳುತ್ತೆ. ಜೊತೆಗೆ ಅಲ್ಲಿ ಕೃಷಿ ಆಧಾರಿತ ಸುಧಾರಣಾ ನೀತಿಗಳೇನಿದೆ ಅದೆಲ್ಲವೂ ಕೂಡ ಬಿಜೆಪಿಗೆ ಟಕ್ಕರನ್ನು ಕೊಡಬಹುದು. ಮತದಾರ ಪ್ರಭು ಈ ಬಾರಿ ಬುದ್ಧಿಯನ್ನು ಕಲಿಸ್ತಾನೆ ಅಂತೇಳಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಷಣವನ್ನು ಕೂಡ ಮಾಡ್ತಾ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಇದೇ ರೀತಿಯಾಗಿ ಅಲ್ಲಿ ಫಲಿತಾಂಶ ಕೂಡ ಹೊರ ಬೀಳ್ತಾ ಇತ್ತು ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಎಕ್ಸಿಟ್ ಪೋಲ್ನ ನಂಬರನ್ನು ಗಮನಿಸಿದಾಗ ಅಲ್ಲಿ ಕಾಂಗ್ರೆಸ್ ಮತ್ತು INLD ಜೊತೆ ಸೇರಿಕೊಂಡು ಒಂದು ಮೈತ್ರಿಯನ್ನು ಕೂಡ ಮಾಡಿಕೊಳ್ಳುತ್ತೆ. ಇಂಡಿ ಒಕ್ಕೂಟದಲ್ಲಿರುವಂಥ ಒಂದು ಪಕ್ಷಗಳ ಜೊತೆಗೂಡಿ ಸರ್ಕಾರವನ್ನು ರಚಿಸೋದು ಶತಸಿದ್ಧ ಅಂತ ಕೇಳಿ ಲೆಕ್ಕಾಚಾರಗಳಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ನೋಡಿ, ಬ್ಯಾಲೆಟ್ ಪೇಪರ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿತ್ತು. ಮೊದಲ ಹಂತದ ಒಂದು ಎಣಿಕೆಯ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ನ ಬಹುತೇಕ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸ್ತಾ ಬರ್ತಾ ಇದ್ರು. ಆದರೆ ಅದ ವಿಚಾರ ಹೊರಬೀಳ್ತಾ ಇದ್ದಂತೆ ದೆಹಲಿಯಲ್ಲಿರುವಂಥ AICC ಕಚೇರಿ ಬಳಿ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆ ಇತ್ತು. ಹರಿಯಾಣದ ಅಲ್ಲಿನ PCC ಕಚೇರಿ ಮುಂದೆ ಕೂಡ ಸಿಹಿಯನ್ನು ಹಂಚುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇತ್ತು, ಪಟಾಕಿಗಳನ್ನು ಸಿಡಿಸುವಂಥ ಕೆಲಸಗಳಾಗ್ತಾ ಇತ್ತು. ಈಗ ಮತ್ತೊಂದು ಕಡೆ ಬಿಜೆಪಿ ಕಚೇರಿ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಮುಂದುವರಿತಾ ಇದೆ. ಹಾಗಾಗಿ ಇಲ್ಲಿಯವರೆಗೂ ಕೂಡ ಹಾವು ಏಣಿ ಆಟ ಮುಂದುವರಿತಾ ಇದೆ.
ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಿಕೊಂಡು ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ನೋಡಿ. ಹೋಲ್ಡ್ ಅಲ್ಲಿ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕ್ಷಣಕ್ಕೂ ಕೂಡ ಹಾವೇಣಿ ಆಟದಂತಾದ ಟ್ರೆಂಡ್ ಇದು. 46 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಲು ಬಿಜೆಪಿ ಈಗ ಯಶಸ್ವಿ ಆಗಿದೆ. ಈಗ ಕಾಂಗ್ರೆಸ್ ಪಕ್ಷಕ್ಕೆ 38 ಕ್ಷೇತ್ರಗಳಲ್ಲಿ ಮುನ್ನಡೆ ಬಂದಿದೆ. ನೋಡಿ, ಬೆಳಗ್ಗೆ ಅಷ್ಟೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ ಮುನ್ನಡೆ ಸಾಧಿಸ್ಕೊಂಡು ಬಂತು, ಅದಾದ ತಕ್ಷಣ ಎಲ್ಲೊಂದ್ ಕಡೆ ಬಿಜೆಪಿ ನಿರಾಸೆ ಆಯ್ತು. ಆದ್ರೆ ಈಗ ಉಲ್ಟಾ ಆಯ್ತು, ಹಾವೇಣಿ ಆಟ ಶುರು ಆಯ್ತು. ಕೆಲವೊಂದ್ ಕಡೆ ಕಾಂಗ್ರೆಸ್ಗೆ ಈಗ ಮುಖಭಂಗ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ರು. ಅದು ಕೂಡ ಕರ್ನಾಟಕದಲ್ಲಿ 200 ಯೂನಿಟ್ ಫ್ರೀ ಆದ್ರೆ ಹರಿಯಾಣದಲ್ಲಿ 500 ಯೂನಿಟ್ ಫ್ರೀ ಅಂತ ಹೇಳಿದ್ರು. ಮಹಿಳೆಯರಿಗೆ 2000. ಹಾಗಾದ್ರೆ ಈ ಗ್ಯಾರಂಟಿ ವರ್ಕೌಟ್ ಆಗ್ತಾ ಇಲ್ವಾ? ಹಾಗಾದ್ರೆ ಹರಿಯಾಣದಲ್ಲಿ ಸತತ 3ನೇ ಬಾರಿಗೂ ಕೂಡ ಗೆಲುವನ್ನ ಸಾಧಿಸುತ್ತಾ ಹಾಗಾದ್ರೆ ಹರಿಯಾಣ ಬಿಜೆಪಿ 2019ರಲ್ಲಿ ಬಿಜೆಪಿ 40 ಸೀಟ್ ಬಂದಿತ್ತು, ಹಾಗೆ ಕಾಂಗ್ರೆಸ್ 31 ಸೀಟು. ಈ ಸಲ ಹಾಗಾದ್ರೆ ಭರ್ಜರಿ ಜಯವನ್ನ ಸಾಧಿಸುತ್ತಾ ಹಾಗಾದ್ರೆ ಬಿಜೆಪಿ 3ನೇ ಬಾರಿ ಕೂಡ ಆಡಳಿತದ ಚುಕ್ಕಾಣಿ ಹಿಡಿಯುತ್ತಾ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಈಗಾಗಲೇ ನನ್ನ ಕಲೀಗ್ ನಾಗೇಂದ್ರ ಬಾಬು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಕೆಲವೊಂದ್ ಕಡೆ 3ನೇ ಬಾರಿ ಕೂಡ ಕೈ ಹಿಡಿಯುತ್ತಾ ಹಾಗಾದ್ರೆ ಬಿಜೆಪಿ, ಒಂದ್ ಕಡೆಯಲ್ಲಿ ಅಲ್ಲಿ ಗ್ಯಾರಂಟಿ ವರ್ಕೌಟ್ ಆಗ್ಲಿಲ್ಲ ಹಾಗಾದ್ರೆ ಕಾಂಗ್ರೆಸ್ಗೆ ಅಂತ ಹರಿಯಾಣದಲ್ಲಿ. ನಿಕೇಶ್ ನೋಡಿ, ಒಂದು ಕಡೆ ಮ್ಯಾನಿಫೆಸ್ಟೋ ವಿಚಾರವಾಗಿ ನೀವು ಪ್ರಸ್ತಾಪವನ್ನ ಮಾಡ್ತಾ ಇದ್ರಿ. ಈ ಮ್ಯಾನಿಫೆಸ್ಟೋ ಅಂತ ಹೇಳೋದಕ್ಕಿಂತ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹರಿಯಾಣದಲ್ಲಿರುವಂಥ 10 ಲೋಕಸಭಾ ಕ್ಷೇತ್ರ, ಸೊ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 10ಕ್ಕೆ 10 ಕೂಡ ಬಿಜೆಪಿ ತನ್ನದಾಗಿಸ್ಕೊಂಡಿತ್ತು. ಅದರ ಜೊತೆಯಲ್ಲಿ ಕಳೆದ 2 ಬಾರಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮೋದಿ ವೇವ್ ಸಾಕಷ್ಟು ವರ್ಕೌಟ್ ಆಗಿತ್ತು. ಸೊ ಅದರ ಒಂದು ಅಲೆಯಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರ ಹೊಮ್ಮದೇ ಇಲ್ಲರೂ ಕೂಡ ಒಂದು ರೀತಿಯಲ್ಲಿ ಮೈತ್ರಿ ಪಕ್ಷ ಸಹಾಯದಿಂದ ಅಲ್ಲಿ ಸರ್ಕಾರವನ್ನ ರಚನೆ ಮಾಡಿಕೊಂಡು ಬಂದಿತ್ತು. ಆದ್ರೆ ಯಾವಾಗ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಹುಮ್ಮಸ್ ಹೆಚ್ಚಾಗುತ್ತೆ ಅಂತಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ ಪರದಲ್ಲಿ ಎಲ್ಲೋ ಒಂದ್ ಕಡೆ ಬಿರುಸಿನ ಚಟುವಟಿಕೆ ಕೂಡ ಆರಂಭ ಆಗಿತ್ತು. ಕಾಂಗ್ರೆಸ್ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿತ್ತು, ಬಿಜೆಪಿ 5 ಲೋಕಸಭಾ ಕ್ಷೇತ್ರಗಳನ್ನ ಕಳೆದುಕೊಂಡಿತ್ತು. ಕಾರಣ ಇಷ್ಟೇ, ಅಲ್ಲಿ ಜಾಟ್ ಸಮುದಾಯವನ್ನ ಒಂದು ರೀತಿಯಲ್ಲಿ ಅವರ ಬದಿಗಟ್ಟುವಂತ ಕೆಲಸವನ್ನ ಬಿಜೆಪಿ ಮಾಡ್ತಿತ್ತು. ಕಾರಣ ಇಷ್ಟೇ, ಬಿಜೆಪಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ರಣತಂತ್ರಗಾರಿಕೆಯನ್ನ ಮಾಡಬೇಕು ಚುನಾವಣೆ ಸಂದರ್ಭದಲ್ಲಿ ಅಂತೇಳಿ ಚೆನ್ನಾಗಿ ಗೊತ್ತಿತ್ತು. ನೋಡಿ, ಅಲ್ಲಿ ಅತಿ ಹೆಚ್ಚು ಸಮುದಾಯಗಳ ಮತದಾರರು ಇರುವಂಥದ್ದು ಒಂದು ಕಡೆ SC ST ಆದ್ರೆ 2ನೇ ಸ್ಥಾನದಲ್ಲಿರುವಂಥದ್ದು ಜಾಟ್ ಸಮುದಾಯ ಒಂದು ರೀತಿಯಲ್ಲಿ ಡಿವೈಡ್ ಅನ್ನ ಮಾಡ್ತಾ ಇರುವಂಥದ್ದು. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ರೈಟ್, ಹೋಲ್ಡ್ ಆನ್ ನಾಗೇಂದ್ರ ಬಾಬು, ವಿಲ್ ಕಮ್ ಬ್ಯಾಕ್ ಟು ಯು. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.